ನಮಸ್ಕಾರ. ಸ್ನೇಹ, ದ್ರೋಹ ಹಾಗೂ ಸರಿಯಾದ ಸಮಯಕ್ಕೆ ಉಪಯೋಗಿಸುವ ಬುದ್ಧಿವಂತಿಕೆ ಈ ಮೂರರ ಸುತ್ತ ಹೆಣೆದಿರೋ ಪಂಚತಂತ್ರದ ಒಂದು ಅದ್ಭುತ ಕಥೆಯನ್ನ ಇವತ್ತು ನೋಡೋಣ. ಮಂಗ ಮತ್ತು ಮೊಸಳೆಯ ಈ ಕಥೆ ನಮ್ಮೆಲ್ಲರ ಜೀವನಕ್ಕೆ ಬೇಕಾದಂಥ ಪಾಠಗಳನ್ನ ಹೇಳುತ್ತೆ. ಯೋಚನೆ ಮಾಡಿ, ಒಂದು ಆಳವಾದ ಸ್ನೇಹಕ್ಕೆ ದುರಾಸೆ ಮತ್ತು ದ್ರೋಹದ ಪರೀಕ್ಷೆ ಎದುರಾದಾಗ ಏನಾಗಬಹುದು? ಹೌದು, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಕಥೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಕಥೆಯ ಆರಂಭಕ್ಕೆ ಹೋಗೋಣ. ಒಂದು ಅಸಾಮಾನ್ಯ ಸ್ನೇಹ ಹೇಗೆ ಶುರುವಾಯಿತು ಅಂತ ಮೊದಲು ತಿಳ್ಕೊಳ್ಳೋಣ. ಕತೆ ಶುರುವಾಗೋದು ಶಾಂತವಾಗಿ ಹರಿಯೋ ಒಂದು ನದಿಯ ದಡದಲ್ಲಿ. ಅಲ್ಲಿ ದಡದ ಮೇಲೆ ರಸಭರಿತವಾದ ಸಿಹಿಯಾದ ನೇರಳೆ ಹಣ್ಣುಗಳಿಂದ ತುಂಬಿ ತುಳುಕುತ್ತಿದ್ದ ಒಂದು ದೊಡ್ಡ ಮರ ಇತ್ತು. ಇದೇ ಜಾಗ ನಮ್ಮ ಇಬ್ರು ಸ್ನೇಹಿತರ ಮೊದಲ ಭೇಟಿಯ ತಾಣ. ನಮ್ಮ ಕಥೆಯ ಮುಖ್ಯ ಪಾತ್ರಗಳನ್ನ ನೋಡಿ. ಮರದ ಮೇಲೆ ಇರೋದು ಬುದ್ಧಿವಂತ ಮತ್ತೆ ತುಂಬಾ ಒಳ್ಳೆಯ ಮನಸ್ಸಿನ ಮಂಗ. ಕೆಳಗೆ ನದಿಯಲ್ಲಿ ಇರೋದು ಒಂದು ಬಲಿಷ್ಠ ಮೊಸಳೆ. ಒಬ್ಬ ನೆಲದ ಮೇಲೆ, ಇನ್ನೊಬ್ಬ ನೀರಿನಲ್ಲಿ. ಇಬ್ರೂ ಸಂಪೂರ್ಣ ಬೇರೆ ಬೇರೆ ಜಗತ್ತಿನವರು. ಆದರೂ ವಿಧಿ ಅವರಿಬ್ಬರನ್ನೂ ಸ್ನೇಹಿತರನ್ನಾಗಿ ಮಾಡಿತ್ತು. ಅವರ ಸ್ನೇಹ ಎಷ್ಟು ಗಟ್ಟಿಯಾಗೋಕೆ ಕಾರಣ ಏನು ಗೊತ್ತಾ? ಹಂಚಿಕೊಳ್ಳುವಿಕೆ. ಮಂಗ ಪ್ರತಿದಿನ ಮರದಿಂದ ಸಿಹಿಯಾದ ನೇರಳೆ ಹಣ್ಣುಗಳನ್ನ ಕಿತ್ತು ಮೊಸಳೆಗೆ ಕೊಡ್ತಿತ್ತು. ಈ ಒಂದು ಸಣ್ಣ ಪ್ರೀತಿಯ ಕೆಲಸವೇ ಅವರಿಬ್ಬರ ನಡುವೆ ಒಂದು ಗಟ್ಟಿಯಾದ ಬಂಧವನ್ನ ಬೆಳೆಸಿ ಅವರನ್ನ ಆತ್ಮೀಯ ಗೆಳೆಯರನ್ನಾಗಿ ಮಾಡಿತು. ಆದರೆ ಎಲ್ಲ ಕಥೆಯಲ್ಲೂ ಒಂದು ತಿರುವು ಇದೇ ಇರುತ್ತೆ ಅಲ್ವಾ? ಎಲ್ಲೂ ಅಷ್ಟೆ. ಈಗ ಕಥೆ ದುರಾಸೆಯ ಬಲೆಯ ಕಡೆಗೆ ಹೊರಳುತ್ತೆ. ಅವರ ಸ್ನೇಹಕ್ಕೆ ಈಗ ಒಂದು ದೊಡ್ಡ ಪರೀಕ್ಷೆ ಕಾದಿದೆ. ಮೊಸಳೆ ತನಗೆ ಸಿಕ್ಕಿದ ರುಚಿಕರವಾದ ಹಣ್ಣುಗಳನ್ನ ಮನೆಗೆ ತಗೊಂಡು ಹೋಗಿ ತನ್ನ ಹೆಂಡತಿಗೂ ಕೊಡ್ತಿತ್ತು. ಅವಳಿಗೆ ಆ ಹಣ್ಣುಗಳ ರುಚಿ ಎಷ್ಟೊಂದು ಇಷ್ಟವಾಯ್ತು ಅಂದ್ರೆ ಆ ಇಷ್ಟವೇ ಮುಂದೆ ದುರಾಸೆಯಾಗಿ ಬದಲಾಯ್ತು. ಆಗ ಮೊಸಳೆಯ ಹೆಂಡತಿ ಯೋಚಿಸಿದ್ ನೋಡಿ. ದಿನಾ ಇಷ್ಟು ಸಿಹಿಯಾದ ಹಣ್ಣುಗಳ್ನ ತಿನ್ನೋ ಆ ಮಂಗನ ಹೃದಯ, ಅಬ್ಬಾ, ಇನ್ನೆಷ್ಟು ಸಿಹಿಯಾಗಿರ್ಬೇಕು, ನನಗೆ ಆ ಮಂಗನ ಹೃದಯವೇ ಬೇಕು. ನೋಡಿದ್ರಾ? ಒಂದು ಕ್ಷಣದ ದುರಾಸೆ ಒಂದು ಸುಂದರ ಸ್ನೇಹದ ನಡುವೆ ಹೇಗೆ ವಿಷದ ಬೀಜ ಬಿತ್ತುತ್ತೆ ಅಂತ. ಇಲ್ಲಿ ಮೊಸಳೆ ಒಂದು ದೊಡ್ಡ ಗೊಂದಲಕ್ಕೆ ಸಿಕ್ಕಾಕೊಳ್ಳುತ್ತೆ. ಒಂದು ಕಡೆ ಹೆಂಡತಿಯ ಹಠ, ಇನ್ನೊಂದು ಕಡೆ ಪ್ರೀತಿಯ ಗೆಳೆಯ. ಕೊನೆಗೆ ಬೇರೆ ದಾರಿಯಿಲ್ದೆ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನ ಸ್ನೇಹಿತನಿಗೆ ದ್ರೋಹ ಮಾಡೋಕೆ ಒಪ್ಕೊಳ್ಳುತ್ತೆ. ಇದು ಕಥೆಯಲ್ಲೇ ಅತ್ಯಂತ ಬೇಸರದ ತಿರುವು. ಹಾಗಾದ್ರೆ ಮೊಸಳೆ ಹೆಣೆದ ಆ ಕುತಂತ್ರದ ಯೋಜನೆ ಹೇಗಿತ್ತು? ಮೊದಲನೇದಾಗಿ ಮಂಗಮನ್ನ ಒಂದು ಸ್ಪೆಷಲ್ ಊಟ ಇದೆ ಅಂತ ಹೇಳಿ ಮನೆಗೆ ಕರೆಯೋದು. ಆಮೇಲೆ ನದಿ ದಾಟ್ಸೋ ನೆಪದಲ್ಲಿ ತನ್ನ ಬೆನ್ನು ಮೇಲೆ ಕೂರ್ಸ್ಕೊಂಡು ಹೋಗೋದು. ಕೊನೆಗೆ ಸರಿಯಾಗಿ ನದಿಯ ಮಧ್ಯಕ್ಕೆ ಹೋದಾಗ ಮಂಗ ಎಲ್ಲಿಗೂ ಓಡಿ ಹೋಗಕ್ಕಾಗಲ್ಲ ಅನ್ನೋ ಟೈಮ್ ನೋಡಿ ತನ್ನ ಅಸಲಿ ಮುಖ ತೋರ್ಸೋದು. ಹಬ್ಬಾ, ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲದಂತಹ ಒಂದು ಬಲೆ. ಈಗ ನಾವು ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದಿದ್ದೀವಿ. ಅದೇ ಬುದ್ಧಿವಂತಿಕೆಯ ಪಾರು. ಮಂಗ ಈ ಅಪಾಯದಿಂದ ಹೇಗೆ ಪಾರಾಗತ್ತೆ ಅಂತ ನೋಡೋಣ ಬನ್ನಿ. ನದಿಯ ಮಧ್ಯದಲ್ಲಿ ದ್ರೋಹಿ ಸ್ನೇಹಿತನ ಬೆನ್ನ ಮೇಲೆ ಸಿಕ್ಕಿ ಹಾಕ್ಕೊಂಡಿದೆ ಮಂಗ. ಇಲ್ಲಿಂದ ಪಾರಾಗೋಕೆ ಸಾಧ್ಯನಾ? ಮೊಸಳೆಯ ಶಕ್ತಿಯ ಮುಂದೆ ಮಂಗನ ಬುದ್ಧಿ ಗೆಲ್ಲುತ್ತಾ? ಇಂಥ ಸಮಯದಲ್ಲಿ ಮಂಗನ ನಿಜವಾದ ಗುಣ ಹೊರಬರುತ್ತೆ. ಅದು ಸ್ವಲ್ಪನೂ ಭಯಪಡ್ಲಿಲ್ಲ. ಬದಲಿಗೆ ಶಾಂತವಾಗಿ ತನ್ನ ಚುರುಕು ಬುದ್ಧಿಯನ್ನು ಉಪಯೋಗಿಸಿ ತಕ್ಷಣವೇ ಒಂದು ಪ್ಲಾನ್ ಮಾಡ್ತು. ಕಷ್ಟದ ಸಮಯದಲ್ಲಿ ಶಾಂತವಾಗಿರೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಗ ಮಂಗ ಹೇಳಿದ ಆ ಮಾತು ಕೇಳಿ. ಅಯ್ಯೋ ಗೆಳೆಯ, ಇದನ್ನ ಮೊದ್ಲೇ ಹೇಳ್ಬೇಕಿತ್ತು ನೀನು. ನಾನು ನನ್ನ ಹೃದಯವನ್ನ ಭದ್ರವಾಗಿರ್ಲಿ ಅಂತ ಮರದ ಮೇಲೆಯೇ ಬಿಟ್ಟು ಬಂದಿದ್ದೀನಲ್ಲ. ಬಾ, ಬೇಗ ವಾಪಸ್ ಹೋಗಿ ಅದನ್ನ ತಗೊಂಡ್ಬರೋಣ. ಎಂಥ ಅದ್ಭುತವಾದ ಉಪಾಯ ಅಲ್ವಾ? ಇದು ನೇರವಾಗಿ ಮೊಸಳೆಯ ಮೂರ್ಖತನವನ್ನೇ ಗುರಿಯಾಗಿಸಿತು. ಅಂದುಕೊಂಡಂತೆಯೇ ಆಯಿತು. ಆ ಮೂರ್ಖ ಮೊಸಳೆ ಮಂಗನ ಮಾತನ್ನ ಪೂರ್ತಿಯಾಗಿ ನಂಬಿಬಿಡ್ತು. ನಿಜವಾಗಿಯೂ ಹೃದಯವನ್ನ ಮರದಲ್ಲಿ ಇಡಬಹುದು ಅಂತ ಅಂದುಕೊಂಡು ತಕ್ಷಣವೇ ದಡದ ಕಡೆಗೆ ವಾಪಸ್ ಈಜೋಕೆ ಶುರು ಮಾಡ್ತು. ದಡ ತಲುಪುತ್ತಿದ್ದ ಹಾಗೆ ಮಂಗ ಒಂದು ಕ್ಷಣವನ್ನು ವ್ಯರ್ಥ ಮಾಡ್ಲಿಲ್ಲ. ಮಿಂಚಿನ ವೇಗದಲ್ಲಿ ಮೊಸಳೆಯ ಬೆನ್ನಿನಿಂದ ಜಿಗಿದು ಸರ್ರಂತ ತನ್ನ ಸುರಕ್ಷಿತವಾದ ಮರವನ್ನು ಹತ್ತಿ ಕುಳಿತುಕೊಂಡಿತು. ಆ ಕ್ಷಣಕ್ಕೆ ಆ ದ್ರೋಹದ ಸ್ನೇಹ ಅಲ್ಲಿಗೆ ಮುಗಿದು ಹೋಯಿತು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಕಥೆಯಿಂದ ನಾವು ಕಲಿಬೇಕಾದ ನೀತಿ ಏನು? ಪ್ರತಿಯೊಂದು ಪಂಚತಂತ್ರ ಕಥೆಯೂ ಒಂದು ಪ್ರಮುಖ ಪಾಠವನ್ನ ಹೇಳುತ್ತೆ. ಇದರ ನೀತಿ ಏನು ಅಂತ ನೋಡೋಣ. ಈ ಕಥೆಯಿಂದ ನಾವು ಕಲಿಬೇಕಾದ 2 ಮುಖ್ಯ ಪಾಠಗಳಿವೆ. ಮೊದಲನೇದು, ಯಾವುದೇ ಅಪಾಯ ಎದುರಾದಾಗ ಭಯಪಡುವ ಬದಲು ಬುದ್ಧಿವಂತಿಕೆಯಿಂದ ಯೋಚಿಸಿದ್ರೆ ಅದರಿಂದ ಹೊರಬರುವ ದಾರಿ ಖಂಡಿತ ಸಿಗುತ್ತೆ. ಎರಡನೇದು,
ಅಷ್ಟೇ ಮುಖ್ಯವಾದದ್ದು, ನಮ್ಮ ನಂಬಿಕೆಗೆ ದ್ರೋಹ ಬಗೆಯುವವರನ್ನ, ಮೋಸ ಮಾಡುವವರನ್ನ ಎಂದಿಗೂ ಸ್ನೇಹಿತರಾಗಿ ಮಾಡ್ಕೊಳ್ಬಾರ್ದು. ಈ ಕಥೆಯನ್ನ ಮುಗ್ಸೋ ಮುನ್ನ ಕೊನೆಯದಾಗಿ ಒಂದು ಪ್ರಶ್ನೆ. ಹೆಚ್ಚು ಮುಖ್ಯವಾದದ್ದು ಯಾವುದು? ಅಪಾಯಕಾರಿ ಪರಿಸ್ಥಿತಿಯಿಂದ ಪಾರಾಗಲು ಬೇಕಾದ ಚಾಕಚಕ್ಯತೆ, ಅಥವಾ ಮೊದಲ ಹೆಜ್ಜೆಯಲ್ಲೇ ನಂಬಿಕೆಗೆ ಅರ್ಹರಲ್ಲದ ಸ್ನೇಹಿತರಿಂದ ದೂರವಿರುವ ಜ್ಞಾನವೇ? ಇದ್ರ ಬಗ್ಗೆ ಖಂಡಿತ ಯೋಚಿಸಿ.